33 ವರ್ಷಗಳ ಸುದೀರ್ಘ ಹಾಗೂ ಶ್ಲಾಘನೀಯ ಸೇವೆಯ ನಂತರ ಜೀವನದ ಹೊಸ ಅಧ್ಯಾಯವನ್ನು ಆರಂಭಿಸುತ್ತಿರುವ ಸನ್ಮಾನಿತರು ಶ್ರೀ ಶೈಲಪ್ಪ ಎಂ. ಬೋನಾಳ, ನಿವೃತ್ತ ಪ್ರಾಂಶುಪಾಲರು, ಕಾಳಗಿ ನಗರದ ವೆಂಕಟಗಿರಿ ಫಂಕ್ಷನ್ ಹಾಲ್, ಹಳೆ ಜೇವರ್ಗಿ ರಸ್ತೆ. ನಿವೃತ್ತಿ ಜೀವನದ ಸನ್ಮಾನ ಸಮಾರಂಭ ಆಯೋಜಿಸಲಾಗಿತ್ತು. ಉದ್ಘಾಟಕರು ಶ್ರೀ ಸುರೇಶ್ ಅಕ್ಕಣ್ಣ, ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ, ಕಲಬುರಗಿ. ಗೌರವಾನ್ವಿತ ಅತಿಥಿಗಳು ಶ್ರೀ ಕೆಎನ್ ಕುಲಕರ್ಣಿ, ನಿವೃತ್ತ ಪ್ರಾಂಶುಪಾಲರು, ಡಾಕ್ಟರ್ ಕೆಜಿ ಬಿರಾದಾರ, ನಿವೃತ್ತ ನೇತ್ರಶಾಸ್ತ್ರ ಪ್ರಾಧ್ಯಾಪಕರು, ಎಂಆರ್ ವೈದ್ಯಕೀಯ ಕಾಲೇಜು, ಕಲಬುರಗಿ, ಡಾಕ್ಟರ್ ಎಸ್ ಗುಬ್ಬಿ, ನಿವೃತ್ತ ಅಸ್ಥಿರೋಗ ಚಿಕಿತ್ಸಾ ಪ್ರಾಧ್ಯಾಪಕರು, ಎಂಆರ್ ವೈದ್ಯಕೀಯ ಕಾಲೇಜು, ಕಲಬುರಗಿ, ಡಾಕ್ಟರ್ ವಿಜಯಕುಮಾರಿ ಕರಕಲ್, ನಿವೃತ್ತ ಕನ್ನಡ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾನಿಲಯ, ಶ್ರೀ ಪಂಡಿತರಾವ್ ಪವಾರ್, ನಿವೃತ್ತ ಉಪನಿರ್ದೇಶಕರು, ಪಿಯು, ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ, ಶ್ರೀ ಬಿಎಚ್ ನೀರುಗುಡಿ ಹಾಗೂ ಅನೇಕರು ಹಾಜರಿದ್ದರು. ಆತ್ಮೀಯರಿಂದ ಅಭಿನಂದನಾ ಸಮಾರಂಭ. ಈ ಅಭಿನಂದನಾ ಪತ್ರವನ್ನ ತಮ್ಮ ಮುಂದೆ ಇಡ್ತಾ ಇದ್ದಾರೆ. ಕಾಳಗಿ ತಾಲೂಕಿನ ಸರ್ಕಾರಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿ ಇದೇ ಮೇ 31ರಂದು ವಯೋನಿವೃತ್ತಿ ಹೊಂದಿದ ಶ್ರೀಯುತ ಶ್ರೀಶೈಲಪ್ಪ ಬೋನಾಳ್ ಅವರಿಗೆ ಇದೀಗ ಅಭಿನಂದನೆಗಳನ್ನ ಸಲ್ಲಿಸುವ ಸಮಯ. ಶ್ರೀಯುತ ಶ್ರೀಶೈಲಪ್ಪ ಬೋನಾಳ್ ಅವರು ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಮೋರಟಗಿ ಗ್ರಾಮದವರು. ಮೋರಟಗಿ ಗ್ರಾಮದಲ್ಲಿ ಸೌಕಾರ್ಯರೆಂದೇ ಜನಪ್ರಿಯವಾದ ಮನೆತನ ಬೋನಾಳ್ ಅವರು. ಆ ಮನೆತನದ ಶ್ರೀಯುತ ಮಲ್ಕಪ್ಪ ಬೋನಾಳ್ ಮತ್ತು ಮಾದೇವಮ್ಮ ದಂಪತಿಗಳ 7 ಜನ ಮಕ್ಕಳಲ್ಲಿ 3ನೇಯವರಾಗಿ ಮನೆಗೆ ಹಿರಿಯ ಮಗನಾಗಿ 1966 ಮೇ 12ರಂದು ಶ್ರೀಶೈಲಪ್ಪ ಅವರು ಜನಿಸಿದವರು. 5 ಸಹೋದರಿಯರು, ಒಬ್ಬ ಸಹೋದರ ಇರುವ ತುಂಬು ಕುಟುಂಬ ಅವರು. ಶ್ರೀಶೈಲಪ್ಪ ಅವರು ಪ್ರೈಮರಿಯವರೆಗೆ ತಮ್ಮ ಊರು ಮೋರಟಗಿಯಲ್ಲೇ ಅಭ್ಯಾಸವನ್ನ ಮಾಡಿದವರು. ನಂತರ ಸಿಂದಗಿ ಆರ್.ಡಿ. ಪಾಟೀಲ್ ಕಾಲೇಜಿನಲ್ಲಿ ಪಿಯುಸಿಯನ್ನ ಮುಗಿಸಿದ ಅವರು ವಿಜಯಪುರದ ಎಸ್.ಪಿ. ಕಲಾ ಮಹಾವಿದ್ಯಾಲಯದಲ್ಲಿ ಪದವಿಯನ್ನು ಪೂರೈಸಿದರು. ಮುಂದೆ ಕೊಲ್ಲಾಪುರ ಶಿವಾಜಿ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರವಾದ ವಾಲ್ಚಂದ್ ಕಾಲೇಜಿನಲ್ಲಿ ಇಂಗ್ಲಿಷ್ MA ಮಾಡಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರು. 1989ರ ಮೇ ತಿಂಗಳಿನಲ್ಲಿ ತಮ್ಮ ಸ್ನಾತಕೋತ್ತರ ಪದವಿ ಮುಗಿಸಿದ ಕೂಡಲೇ ಅವರು ಸುಮ್ಮನೆ ಕೂಡಲಿಲ್ಲ. ಇಂಡಿ ತಾಲೂಕಿನ ಲೋಣಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ತಮ್ಮ 23ನೇ ವಯಸ್ಸಿನಲ್ಲಿ ಸೇವೆಗೆ ಸೇರಿದರು. 2 ವರ್ಷಗಳವರೆಗೆ ಅಲ್ಲಿ ಕಾರ್ಯನಿರ್ವಹಿಸಿದ ಮೇಲೆ ಅಕ್ಕಲಕೋಟೆಯಲ್ಲಿರುವ CB ಖೇಡಗಿ ಪದವಿ ಕಾಲೇಜಿನಲ್ಲಿ 1991ರಿಂದ
1993ರವರೆಗೆ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದರು. ಮುಂದೆ 1993ರಲ್ಲಿ ಸರ್ಕಾರಿ PU ಕಾಲೇಜಿನ ಉಪನ್ಯಾಸಕರ ಹುದ್ದೆಗೆ ಆಯ್ಕೆಯಾಗಿ ಅಂದಿನಿಂದ ಇಲ್ಲಿಯವರೆಗೆ 2026 ಮೇ 31ರವರೆಗೆ ನಿರಂತರವಾಗಿ 33 ವರ್ಷಗಳವರೆಗೆ ಕಲಬುರಗಿ ಜಿಲ್ಲೆ ಬೇರೆ ಬೇರೆ ಸರ್ಕಾರಿ PU ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸಿದವರು. ಡಿಪಾರ್ಟ್ಮೆಂಟ್ ಅಂತಂದ್ರೆ ಶಿಕ್ಷಣ ಇಲಾಖೆ ಅಂತಂದ್ರೆ ಶಿಕ್ಷಣ ವಿಭಾಗ ಅತ್ಯುನ್ನತವಾದಂಥ ಪಾವಿತ್ರ್ಯವಾದಂಥ ಒಂದು ತಾಣ. ಒಂದು ಮಾತು ಅದಕ್ಕಿಂತ ಮುಂಚೆ ಹೇಳಬೇಕಂತಂದ್ರೆ, ನಾನು ಹಿರಿಯರಾದಂಥ ಸಾಹಿತಿಗಳಾದ ಡಾಕ್ಟರ್ ಸಾಸಿ ಮರಳಿ ಅವರಿಗೆ ನಾವು ಭೇಟಿಯಾಗಿದ್ವಿ. ಬಹುಶಃ ವಿಜಯಕುಮಾರ್ ರೋಣದವರು ಇದ್ದರು ಅಲ್ಲಿ ಬೆಂಗಳೂರಲ್ಲಿ. ಅವ್ರೇನಂದ್ರು, ನಾನು ನೌಕರಿ ಬಿಟ್ಟು ಯಾವುದದು ನಂದು ರಿಟೈರ್ಮೆಂಟ್ ಆದ ನಂತರ ಸಂಗಾರೆಡ್ಡಿಗೆ ಹೋಗ್ತೀನಿ ಸರ್, ಇಲ್ಲಿ ನನ್ನ ಭಾಳ ನುಕ್ಸಾನ ಆಗತ್ತದ, ಅಲ್ಲಿ ಹುಡುಗರು ನಾನು ಭಾಳ ನೆನೆಸ್ತಾರ. ಆದ್ರೆ ಅವ್ರು ಏನು ಅನ್ಬೇಕಂದ್ರೆ, ಇಲ್ಲಿ ಗಳಿಸ್ತೀನಿ ನಾನು ಜಾಸ್ತಿ ಅಂತ ಹೇಳಿದ್ದೆ ಅವ್ರಿಗೆ. ನನಗೆ ಅಲ್ಲಿ ಹೋದ್ರೆ ನುಕ್ಸಾನ ಆಗ್ತದ, ಬಟ್ ಹುಡುಗರು ಭಾಳ ನೆನೆಸ್ತಾರ ಅಂತ ಹೇಳಿದ್ರೆ ಏನಂದ್ರು, ಹೌದಪ್ಪ ಕೊನಿತಾನೆ ನೀನು ರೊಕ್ಕ ತಗೊಂಡು ಹೋಗ್ತಾನೆ, ರೊಕ್ಕ ತಗೊಂಡು ಹೋಗೋದಿಲ್ಲ. ನೀನು ಎಷ್ಟು ವರ್ಷ ಹೇಳ್ತಿದ್ದಿ ಪಾಠ, ಎಷ್ಟು ಮಕ್ಕಳು, ಸಾವಿರಾರು ಮಕ್ಕಳು ನಿಮ್ಮ ಕೈ ಕಲ್ತಿರ್ತಾರೆ. ನೀ ಹೇಳದ ಕೆಲವು ವಿಷಯಗಳನ್ನ ನೀ ಹೋಗಿರ್ತದೆಯ, ಅವ್ರ ಬಳಿ ಹೋಗಿರೋದಿಲ್ಲ. ಅವ್ರ ಬಳಿ ಆ ಕಾರಣಕ್ಕ ಈ ಒಂದು ಎಜುಕೇಶನ್ ಏನಂತಿರಲ್ಲ, ಈ ಶಿಕ್ಷಣ ಬಹಳ ಔನ್ನತ್ಯವಾದಂತು ಅಂತಕ್ಕಂಥ ಮಾತನ್ನ ನಮ್ಮ ಸರ್ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಇವಂತಹ ಒಂದು ಪವಿತ್ರವಾದಂಥ ಈ ಒಂದು ತಾಣದಲ್ಲಿ ಅಥವಾ ಈ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಕಡೆ ಓಡಾಡಿ ಸೇವೆ ಮಾಡಿ ದಣಿದಿದ್ದಾರೆ ಅಂತಲ್ಲ, ಇನ್ನು ಮೇಲೆ ಈಗ ದಣಿತಾರೆ ಅಂತ ಅನ್ಬೋದು ನಾವು. ಯಾಕಂದ್ರೆ ವೃತ್ತಿ ಬೇರೆ, ಒಂದು ಪ್ರವೃತ್ತಿ ಬೇಕಾದಷ್ಟು ಅವ್ರ ಬಳಿ ಮಲ್ಟಿ ಫೆಸೆಟೆಡ್ ಪರ್ಸನ್ ಅದು. ಈಗ ಆಲ್ರೆಡಿ ನಮ್ಮ ಹಿರಿಯರೊಬ್ಬರು DVG ಅವರ ಒಂದು ಕವನವನ್ನು ಹೇಳಿದರು. ಸಮಾಜಮುಖಿ ವ್ಯಕ್ತಿತ್ವ ಉಳ್ಳವರು, ಅವರು ಒಂದು ನಗುನೇ ಸಾಕು ಅಂತ ಅನಿಸ್ತದೆ. ಇಷ್ಟು ಮಂದಿ ಕಲಿಸ್ಬೇಕಾದ್ರೆ ಎಷ್ಟೋ ಮಂದಿ ಸಾಕಷ್ಟು ಜನ ಬರೋರು ಇರ್ಬೋದಾಗಿತ್ತು, ಅದು ಅವ್ರ ನಗುನೇ ಸಾಕು ಅಂತ ನನಗೆ ಅನಿಸ್ತು. ಅದ್ರಲ್ಲಿ ಏನೋ ಒಂದು, ಈಗ ನಮ್ಮ ಅಜ್ಜವ್ರು, ನಮ್ಮ ಯಾರು ಡೋಣೂರ್ ಸರ್ ಹೇಳಿದ್ರು, ವಚನ ಪಾಠನ ಮಾಡುವಾಗ ಆ ಫೋಟೋದ ಬಗ್ಗೆ ಹೇಳಿದ್ರೆ ಅಷ್ಟೊತ್ತಿಗೆ ನಾವು ಬಿರಾದಾರ್ ಸರ್ ಮಾತಾಡ್ಕೊಂಡು ಕೂತಿದ್ವಿ ನಾವು ಆ ಫೋಟೋದ ಬಗ್ಗೆ. ಅದು ಒಂದು ಸ್ಮೈಲ್, ಸಮಥಿಂಗ್ ಇಟ್ ಅಟ್ರಾಕ್ಟ್ಸ್ ಅನ್ನಂಗ. ಆ ರೀತಿ ಒಂದು ಜನರನ್ನು ನೀವು ಗಳಿಸಿರಿ, ಅದು ಬಹಳ ದೊಡ್ಡ ವಿಚಾರ ಅನ್ನೋದಕ್ಕಿಂತ, ಇದಕ್ಕಿಂತ ಮುಂಚೆ ನಮ್ಮ ಪರಿಚಯ ಇತ್ತೀಚಿಂದು ಅನ್ನೋದಕ್ಕಿಂತ ವರ್ಷಗಳೇ ಉರುಳಿದು ಆಮದ್ ಬೇರೆ. ಅದಕ್ಕಿಂತ ಮುಂಚೆ ಅವರು ಎಲ್ಲಿ ಬಸವೇಶ್ವರ ಕಾಲನಿಯಲ್ಲಿ ನಾವಿದ್ವಿ. ಅವರು ಮಾವಂದಿರಾದಂಥ ಶ್ರೀ ಕರೇಕಲ್ ಮಾಡ್ಸರ್ ಸರ್ ನಮಗೆ ಅವರು 9ನೇ 10ನೇ ಓದುವಾಗ ನಮಗೆ ಕಲಿಸ್ತಿದ್ರು. ಎಲ್ಲಿ MPHS ನಲ್ಲಿ ನಾವು ಓದಿದೆವು. ನಾನು ಅಲ್ಲಿ ಅವರು ಸರ್ ಇದ್ದಾಗ, ನಂತರ ಅವರ ಬೀಗರಾದ ನಂತರನೇ ಅವರು ಅಲ್ಲಿಂದ ಪರಿಚಯ ಇವ್ರದ್ದು ನಮ್ದು ಪ್ರಾರಂಭವಾಯಿತು. ಅದಾದ ನಂತರ ಅವರ ಒಂದು ಆಕ್ಟಿವಿಟೀಸ್ ನೋಡಬೇಕಾದ್ರೆ ದಿನನಿತ್ಯದ ಒಂದು ನಡಿಗೆಯಲ್ಲಿ ಅಥವಾ ನಡೆಯಲ್ಲಿ, ನುಡಿಯಲ್ಲಿ ಅತ್ಯುನ್ನತವಾದಂಥ ಅದ್ಭುತವಾದಂಥ ವಿಚಾರಗಳು ಅವರಲ್ಲಿ ಸಮೀಪ ಜಾಸ್ತಿ ಓಡಾಡಲಿಕ್ಕೂ ಅವರ ಒಂದು ಸಲ ನಮ್ಮಲ್ಲಿ ಬಂದು ಹೋದ್ರೆ ಸಾಕು, ಅವರಲ್ಲಿ ಇರ್ತಕ್ಕಂಥ ಕೆಲವು ವಿಚಾರಗಳನ್ನ, ಅದೇನೋ ಒಂದು ಫೇಸ್ ರೀಡಿಂಗ್ ಅಂತಾರೇನು ಗೊತ್ತಿಲ್ಲ, ನೋಡಿದ ತಕ್ಷಣ ಗೊತ್ತಾಗುತ್ತದೆ. ಕೆಲವರು ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಬೋನಾಳ್ ಸರ್ ಅವರ ವಯೋನಿವೃತ್ತಿ ಈ ಸಮಾರಂಭದಲ್ಲಿ ಭಾಗವಹಿಸಲು ನನಗೆ ಅತೀವ ಸಂತೋಷವಾಗುತ್ತದೆ. ನನಗೆ ಎರಡೂ ಕುಟುಂಬಗಳು, ಬೋನಾಳ್ ಕುಟುಂಬ ಕೂಡ, ಅದೇ ರೀತಿಯಾಗಿ ಕರೇಕಲ್ ಸರ್ ಅವರ ಕುಟುಂಬ, ಇಬ್ಬರೂ ಕೂಡ ನನಗೆ ಅಷ್ಟೇ ಆತ್ಮೀಯರು. ಶ್ರೀ SS ಕರೇಕಲ್ ಸರ್ ಅವರು ಯಾವಾಗಲೂ ಶಿಕ್ಷಣ ಪ್ರೇಮಿಗಳು, ಎಲ್ಲರಿಗೆ ಸಹಾಯ ಹಸ್ತ ಚಾಚುವಂಥವರು. ಅವರು ನನಗೆ ಕೂಡ ನನ್ನ ಮಕ್ಕಳ ವಿದ್ಯಾಭ್ಯಾಸದ ಸಮಯದಲ್ಲಿ ಸಹಿತ ಬಹಳಷ್ಟು ಸಹಾಯ ಮಾಡಿದವರು. ಅವರನ್ನು ನೆನೆಸದೇ ಇರಲಿಕ್ಕೆ ನನಗೆ ಆಗೋದಲ್ಲ. ಅದೇ ರೀತಿಯಾಗಿ ಬೋನಾಳ ಕುಟುಂಬದವರು ನಮ್ಮ ಭಾಗದಲ್ಲಿ ಒಂದು ಪ್ರತಿಷ್ಠಿತ ಮನೆತನ. ಈ ನಮ್ಮೆಲ್ಲ ಸಿಂದಗಿ ಭಾಗ ಅಂದ್ರೆ ಜೇವರಿಗೆ ಭಾಗದಲ್ಲಿ ಒಂದು ಪ್ರತಿಷ್ಠಿತ ಮನೆತನ. ಆ ಮನೆತನದ ಕುಡಿಯಾಗಿ ಬೋನಾಳ್ ಸರ್ ಅವರು ಬಂದಿದ್ದಾರೆ. ನನಗೆ ಯಾವಾಗ ಇಂದು ವಿವರ ಒಂದು ಸಮಸ್ಯೆ
ಇದರೊಳಗೆ ಸೇರ್ಕೋಬೇಕಾಯ್ತು ಅಂದ್ರೆ ಬೋನಾಳ್ ಅವರು ಸರ್ ಅವರ ಒಂದು ಮಗ ಅರುಣ ಅವರನ್ನು ನೋಡ್ಲಿಕ್ಕೆ ಬಂದಿದ್ರು. ಬಂದು ಹೋದ್ಮೇಲೆ ಬಂದಾಗ ಸರ್ ಅವರಿಗೆ ಒಂದು ಅಳಕು, ಅದು ಬಹಳ ದೊಡ್ಡ ಮಂಟನ, ನಾಳೆಗೆ ಹೇಗೆ ಏನು ಅನ್ನುವಂತ ಒಂದು ಅಳುಕು ಅವರಲ್ಲಿ ಯಾವಾಗಲೂ ಇತ್ತು. ಅವಾಗ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಿದ್ದೆ, ಸರ್ ಅವರೆಲ್ಲ ಹಾಗಲ್ಲ, ಬಹಳ ಹೊಂದಾಣಿಕೆಯ ಸ್ವಭಾವದವರು ಅದಾರೆ, ಅದಕ್ಕೆ ನೀವೇನು ಚಿಂತೆ ಮಾಡುವ ಕಾರಣನೇ ಇಲ್ಲ ಅಂತ ಹೇಳ್ತಾ ಇದ್ದೆ ನಾನು. ಅದು ಒಂದು ಸಮಯ ಹಿಂಗೆ ಬಂತು. ಮುಂದೆ ಮದುವೆ ಒಂದು ಪ್ರಸ್ತಾಪ ಮುಂದೆ ಬಂದಾಗ ಸರ್ ಏನು ಹೇಳಿದರು, ಶ್ರೀಶೈಲ ಅವರಿಗೆ ಒಂದು ಹಳೆಯಂದಿರಿಗೆ ಬಟ್ಟೆ ಹೊರಿಸೋ ಒಂದು ಪ್ರೋಗ್ರಾಮ್ ಇರುತ್ತಲ್ಲ, ಆ ಒಂದು ಪ್ರೋಗ್ರಾಮಕ್ಕೆ ನೀವು ಶ್ರೀಶೈಲ ಜೊತೆಗೆ ನೀವೇ ಹೋಗ್ತೀರಿ ಡಾಕ್ಟ್ರೇ ಅಂದರು. ಅಂದಾಗ ನಾವೊಂದು ಮಾತು ಹೇಳಿದೆ ಸರಿಗೆ, ಸರ್ ನಾನು ಹೋಗ್ತೇನೆ, ಹೋಗ್ಲಿಕ್ಕೇನು ಇಲ್ಲ ಅನ್ನಂಗಿಲ್ಲ, ಆದ್ರೆ ನಂದು ಒಂದು ಏನು ಅಂದರೆ ನಾನು ಅಬ್ಸರ್ವರ್ ಆಗಿ ಹೋಗ್ತೇನೆ, ಅಲ್ಲಿ ಬಂದ್ಮೇಲೆ ಬಟ್ಟೆ ಖರೀದಿ ಒಳಗ ಯಾವುದ್ರೊಳಗೂ ನನ್ನ ಪಾತ್ರ ಏನಿರಂಗಿಲ್ಲ, ಸುಮ್ಮನೆ ಅವ್ರ ಜೊತೆಗೆ ಹೋಗ್ತೇನೆ, ಅವ್ರು ಏನ್ ತಗೊಂತಾರ ನಾನು. ಬೋನಾಳ್ ಸರ್ ಬಗ್ಗೆ ಒಂದೆರಡು ಮಾತಾಡುವಂತ ನನ್ನನ್ನು ಕರೆದಿದ್ದಾರೆ. ಆದ್ರೆ ಒಂದಂತರೂ ನಿಜ, ಅವ್ರ ಬಗ್ಗೆ ಒಂದೆರಡು ಮಾತನಾಡಕ್ಕಾಗಲ್ಲ. ಇತ್ತೀಚಿನ ಕೆಲ ವರ್ಷಗಳಲ್ಲಿ ಬೋನಾಳ್ ಸರ್ ಅವರಿಗೆ ಬಹಳಷ್ಟು ಆಪ್ತರದರೆ, ಸ್ನೇಹಿತರದರೆ. ಇತ್ತೀಚಿನ ಕೆಲ ವರ್ಷಗಳಲ್ಲಿ ಎಲ್ಲರ ಜೊತೆ ಹೆಚ್ಚಿಗೆ ಯಾರಾದರೂ ಕಾಲ ಕಳೆದಿದ್ದಾರೆ ಅಂತಂದ್ರೆ ನಾನು. ವಿಶೇಷವಾಗಿ ಈ 2-3 ವರ್ಷ ನಾನು ಅವ್ರ ಜೊತೆಗಿದ್ದೇನೆ. ನಾನು ಅದಕ್ಕೆ ನನ್ನ ಮಾರ್ಗದರ್ಶಿ ಬೋನಾಳ್ ಸರ್ ಅಂತ ಹೇಳಿದೆ. ನಾನು ಇವತ್ತು ಅವರ ವಯೋನಿವೃತ್ತಿ ಕಾರ್ಯಕ್ರಮ ಒಂದಂತರೂ ಸತ್ಯ, ಇಲಾಖೆಗೆ ಬೋನಾಳ್ ಸರ್ ಅವರ ನಿವೃತ್ತಿ ಅದು ತುಂಬಲಾರದ ನಷ್ಟ. ಅದು ಒಂದು ಸಹಜ ಪ್ರಕ್ರಿಯೆನೂ ಹೌದು. ಯಾವುದೇ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಅಪಾಯಿಂಟ್ಮೆಂಟ್ ಹೇಗಿರ್ತದೆ, ರಿಟೈರ್ಮೆಂಟು ಇರ್ತದೆ. ಆದರೂ ಇಲಾಖೆಗೆ ಒಂದು ಶಕ್ತಿ ಯಾರಾದರೂ ಇದ್ರು ಅಂತಂದ್ರೆ ಬೋನಾಳ್ ಸರ್ ಅವರು. ಇಲಾಖೆ ಕೊಟ್ಟಿರ್ತಕ್ಕಂಥ ಕೆಲಸ ಅತ್ಯಂತ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ತೋರಿಸಿರ್ತಕ್ಕಂಥ ವ್ಯಕ್ತಿ. ವಿಶೇಷವಾಗಿ ಕಿರಿಯರಿಗೆ ಒಂದು ಮಾರ್ಗದರ್ಶಿನಿ ಅಂತ ಹೇಳಬಹುದು. ಒಂದು ರೀತಿ ಬೋನಾಳ್ ಸರ್ ಯಾವ ರೀತಿ ಅಂದ್ರೆ ಮ್ಯಾಗ್ನೆಟ್ ಇದ್ದಂಗೆ, ಯಾರು ಅವ್ರ ಜೊತೆ ಇರ್ತಾರೆ ಸದಾ ಅವ್ರ ಜೊತೆ ಇರ್ತಾರೆ. ಆ ರೀತಿ ಒಂದು ಅನುಭವ ಅವರಲ್ಲಿ. ಇವತ್ತು ಅವರು ರಿಟೈರ್ಡ್ ಆಗ್ತಿದ್ದಾರೆ. ಸರಿ, ವೈಯಕ್ತಿಕವಾಗಿ ಅವರಿಗೆ ಸಂತಸವೂ ಇರಬಹುದು, ನೋವು ಇರಬಹುದು. ಆದರೆ ಬೋನಾಳ್ ಸರ್ ಅವರು ನಮ್ಮಂಥವರಿಗೆ, ವಿಶೇಷವಾಗಿ ಮುಂಬರ್ತಕ್ಕಂಥ ಪೀಳಿಗೆಗೆ ಒಂದು ಮಾರ್ಗದರ್ಶಿ ಆಗಬೇಕು ಅನ್ನೋ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಕುಲದೈವ ಅಂತ ಹಂಗ ಇಲ್ಲಿ ನೆರೆದಿರುವಂತಹ ಎಲ್ಲರೂ ನಮಗೆ ಸಂಬಂಧಪಟ್ಟವ್ರೆ. ಎಲ್ಲರಿಗೂ ಶರಣಾರ್ಥಿಗಳನ್ನ ಸಲ್ಲಿಸಿ ಶ್ರೀಶೈಲಪ್ಪ ಬೋನಾಳ್ ಅವರು ಅವ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಷಯಗಳು, ಬೇರೆ ಬೇರೆ ಅವರ ವೃತ್ತಿ ಜೀವನದ ವಿಷಯಗಳನ್ನ ಹಂಚಿಕೊಂಡ್ರು. ನಾನು ನಮ್ಮ ಮನೆತನದ ಅವರು ನಮ್ಮ ಮನೆಯ ಅಳಿಯನಾಗಿ ಬಂದ ಮೇಲೆ ಅವ್ರ ಜೊತೆಗೆ ನಮ್ಮ ಬಾಂಧವ್ಯ ಹೇಗಿತ್ತು ಅನ್ನೋದನ್ನ ಕುರಿತು 2 ಮಾತಾಡ್ತೀನಿ. ಅವರೊಂದು ಮನೆಗೆ ಮೇಟಿ ಕಟ್ಟಿಗೆ ಅಂತ ಹೇಳ್ತಾರೆ, ನಮ್ಮ ಜನಪದ ಸೊಗಡಿನಲ್ಲಿ ಹೇಳೋದಾದ್ರೆ ಮೇಟಿ ಕಟ್ಟಿಗೆ ಇದ್ದಂಗ. ಅವರು ಸುತ್ತ ಎಲ್ಲರೂ ಸುತ್ತುವರಿಯುವಂತಹದ್ದು ಒಂದು ಆ ಸಂಬಂಧಗಳನ್ನ ಅಷ್ಟು ಗಟ್ಟಿಯಾಗಿ ಉಳಿಸ್ಕೊಂಡು ಬಂದಂಥವ್ರು ಅವರು. ನನ್ನ ಸಹೋದರಿ, ನನ್ನ ಬೆನ್ನ ಮೇಲೆ ಬಿದ್ದಂತಹ ತಂಗಿಯ ಪತಿಯಾಗಿ ಅವರು ಬಂದು ಸುಮಾರು 31 ವರ್ಷಗಳಾಯ್ತು. ಇದೇ ಜೂನ್ 5ನೇ ತಾರೀಕು ಅವರ ವಿವಾಹ ವಾರ್ಷಿಕೋತ್ಸವ ಕೂಡ ನಡೆಯಿತು. ಇದೀಗ 31ನೇ ತಾರೀಕು ಅವರ ನಿವೃತ್ತಿ ಆಯ್ತು. 37 ವರ್ಷಗಳ ಸುದೀರ್ಘ ಸೇವಾ ಅವಧಿ ಮತ್ತು ನಮ್ಮ ಜೊತೆಗಿನ 31 ವರ್ಷದ ಒಂದು ಸಂಬಂಧ, ರಕ್ತ ಸಂಬಂಧ ಬೆಳೆದು ಬಂದಿರುವಂತಹದ್ದು. ಅವರು ನಮಗೆ ಬೇರೆಯವರು ಅಂತ ಅನಿಸ್ಲೇ ಇಲ್ಲ, ಮನಿ ಅಳಿಯ ಅಂತ ಅನಿಸ್ಲೇ ಇಲ್ಲ. ನಮ್ಮೊಳಗೆ ಒಬ್ಬರಾಗಿ ಅವರು ನಮ್ಮ ಜೊತೆಗೆ ಸೇರಿಕೊಂಡು ಬಂದಂಥವ್ರು.
ಬೇರೆ ನಮ್ಮ ಮನೆ ತಂದವ್ರು ಬೇರೆ ಇವ್ರು ಬೇರೆ ಅಂತ ಯಾವತ್ತೂ ಭಾವಿಸ್ಲಿಲ್ಲ. ಎಲ್ಲರನ್ನು ಒಂದಾಗಿ ಪರಿಗಣಿಸ್ಕೊಂಡು ಪ್ರೀತಿಯಿಂದ ನೋಡ್ಕೊಂಡು ಹೋದಂಥವ್ರು. ಯಾವುದೇ ಗತ್ತು ಗಾಂಭೀರ್ಯ ಈ ತರದ ದೌಲತ್ತುಗಳನ್ನ ತೋರಿಸಿದವರಲ್ಲ. ಅವ್ರಿಗೆ ಆಗ್ಲೇ ಹೇಳಿದ ಹಾಗೆ ಅವರು ಸಾಹುಕಾರರು ಅಂತಾನೆ ಅವ್ರನ್ನ ಕರೆಯೋದು. ಅಂಥ ಸಾಹುಕಾರಿಕೆ ಮೊದಲು ಇತ್ತು. ಅವರಿಗೆ ಬೇಕಾದಷ್ಟು ಆಸ್ತಿ ಹಣ ಎಲ್ಲ ಇದ್ದಂತಹ ವ್ಯಕ್ತಿಗಳು. ಆ ನಂತರದಲ್ಲಿ ಕಾಲಕ್ರಮೇಣ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆದ್ರೂ ಕೂಡ ಅವರ ಇವತ್ತಿನ ಹೃದಯ ಶ್ರೀಮಂತಿಕೆ ಅದಲ್ಲ, ಅದು ಬಹಳ ದೊಡ್ಡದು ಅಂತ. ಎಲ್ಲರನ್ನ ಪ್ರೀತಿಯಿಂದ ಮತ್ತು ಗೌರವದಿಂದ ನೋಡ್ಕೊಂಡು ಬಂದಂಥವ್ರು. ಅವರ ಜೊತೆಗಿನ ಒಡನಾಟ ಮತ್ತು ಅವರು ನಮ್ಮ ಬಗ್ಗೆ ತೆಗೆದುಕೊಳ್ಳುವಂತಹ ನಿರ್ಧಾರ ಅದಲ್ಲ, ಅದು ಕೂಡ ನಮಗೆ ಮಾರ್ಗದರ್ಶಿ ಆಗುವಂತಹದ್ದು. ಒಂದು ಮಾರ್ಗದರ್ಶನ ಅಂತ ಎಲ್ಲರೂ ಮಾತಾಡಿದ್ರು, ಅದೇ ತರ ಮನೆಯೊಳಗೂ ಕೂಡ ಅವರ ಮಾರ್ಗದರ್ಶನ ಎಲ್ಲರಿಗೂ ಕೂಡ ಅದ ಅನ್ನುವಂಥದ್ದನ್ನ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಇಂಥವ್ರು ನಮ್ಮ ಜೊತೆಗಿದ್ದಾರೆ ಅನ್ನುವಂಥದ್ದು ನಮಗೆ ಬಹಳ ಪ್ರೀತಿಯ ವಿಷಯ. ಆ ಒಂದು ಇದನ್ನ ಇಟ್ಕೊಂಡು ಪುರಂದರದಾಸರು ಒಂದು ಮಾತನ್ನ ಹೇಳ್ತಾರೆ. ಅವರ ಹೆಂಡತಿ ಅವರಿಗೆ ಈ ಒಂದು ಇದನ್ನ ಸ್ವೀಕರಿಸೋದಕ್ಕೆ ಕಾರಣ ಆಗುವಂಥವಳು. ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ. ಹಾಗೇನೆ ನನಗೆ ನಮ್ಮ ಭಾವನವರಾದ ಶ್ರೀಶೈಲಪ್ಪ ಬೋನಾಳ್ ಅಂತವರ ಸಂತತಿ 1000 ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ಬೇಕು ಅಂತ ಇಷ್ಟಪಡ್ತೀನಿ. ಅವ್ರೀಗ ನಿವೃತ್ತರಾಗಿದ್ದಾರೆ, ಸೇವೆಯಿಂದ ನಿವೃತ್ತಿ ಆಯ್ತು. ಅದು ಸಹಜ, ಒಂದು ನೌಕರಿಯೊಳಗೆ ಬಂದ್ಮೇಲೆ ಇದೆಲ್ಲ ನಡೆಯುವಂಥದ್ದೇ. ಆದ್ರೆ ಅವ್ರು ಇನ್ನು ಮುಂದೆ ಅವರ ಸೇವೆ ಏನು, ಅವರು ತುಂಬಾ ಉತ್ಸಾಹಿಗಳು. ಆ ಉತ್ಸಾಹ ಇನ್ನು ಬೇರೆ ಅವರಿಗೆ ಸಮಾಜಮುಖಿಯಾಗಿ ಕೆಲಸ ಮಾಡೋದಕ್ಕೆ ಅವರಿಗೆ ತೊಡಗಿಸ್ಲಿ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹಾರೈಸ್ತೀನಿ. ಮತ್ತೆ ಅವ್ರು ಸುಮ್ಮನೆ ಕುಂತ್ಕೊಳ್ಳುವಂತಹ ಜಾಯಮಾನದವರಂತೂ ಅಲ್ವೇ ಅಲ್ಲ. ಅವ್ರೇನಾದ್ರೂ ಮಾಡ್ತಿರ್ತಾರೆ. ಸದ್ಯಕ್ಕೆ ನಾನು ಏನೂ ಬೇಡ, ನಾನು ಆರಾಮಾಗಿರ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಹಾಗೇನೂ ಅವರು ಉಳಿಯುವಂಥವ್ರು ಅಲ್ಲ ಅಂತ ನನಗನ್ನಿಸ್ತದೆ. ಅವರು ಮುಂದೆ ಸಮಾಜಮುಖಿಯಾಗಿ ತೊಡಕೊಳ್ಳಿ ಅಂತ ಹೇಳಿ ನಾನು ಹಾರೈಸ್ತಾ ನನ್ನ ವಿಚಾರಣೆಗಳಾಗ್ಲಿ ಇಲಾಖಾ ಕೆಲಸಗಳಾಗ್ಲಿ 10 ಜನರ ಕೆಲಸ ಒಬ್ಬನಿಗೆ ಹೊರಿಸಿ ಕುಂದಿರ್ಲಿಕತ್ತಾರ. ಅದರಿಂದ ಸಾಕಷ್ಟು ಶೋಷಣೆ ಒಳಗಾಗ್ಲಿಕತ್ತದ ನೌಕರರು. ನಿಜವಾಗಿನೂ ನೌಕರರ ವರ್ಗ ಶೋಷಣೆಗೆ ಒಳಗಾಗ್ಲಿಕತ್ತದ. ಆ ತೊಂದರೆಯಿಂದ ಪಾರಾದೇವಲ್ಲ ಅನ್ನಂತ ನೆಮ್ಮದಿ ನಿಟ್ಟುಸಿರು ಬಿಡುವಂತಾಗ್ಯದ. ಈಗ ಹಲವಾರು ಮಿತ್ರರು ಮಾತಾಡಿದ್ರು ಮತ್ತು ಇನ್ನು ಮಾತಾಡ್ಬೇಕನ್ನೋರು ಇದ್ರು. ಸಮಯದ ಅಭಾವ, ದಯವಿಟ್ಟು ಕ್ಷಮಿಸ್ಬೇಕು. ನಾವು 1 ಗಂಟೆ ಲೇಟ್ ಆಗಿನೇ ಕಾರ್ಯಕ್ರಮ ಚಾಲು ಆಗಿದ್ರಿಂದ ಆ ಸಮಯಕ್ಕೆ ಅಭಾವ ಆಯಿತು. ಬಂದಿರತಕ್ಕಂತ ಕರೆಗೆ ಹೋಗೊಟ್ಟು ಬಂದಿರತಕ್ಕಂತ ಎಲ್ಲ ಪ್ರೀತಿಯ ಮಿತ್ರರಿಗೆ ವೈಯಕ್ತಿಕವಾಗಿ ನಮ್ಮ ಕುಟುಂಬದ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಹಲವಾರು ಕೆಲಸಗಳಿದ್ರೂ ಕೂಡ ಅವುಗಳನ್ನ ಬದಿಗಿರಿಸಿ ನನ್ನ ಕರೆಗೆ ಹೋಗೊಟ್ಟು ಈಗ 2 ಗಂಟೆಯವರೆಗೆ ನಿರಂತರವಾಗಿ ಮಾತುಗಳನ್ನ ಕೇಳಿದ್ರಿ. ಎಲ್ರೂ ಗುಣಗಾನನೇ ಮಾಡಿದ್ರು, ಆದ್ರೆ ನಾನು ಅವಗುಣ ಯಾರು ಹೇಳೇ ಇಲ್ಲ. ಅದು ಹಲವಾರು ಸಂದರ್ಭದೊಳಗ ನಾನು ಇಲಾಖಾ ಕೆಲಸ ಮಾಡ್ಬೇಕಾದಾಗ ಕೆಲವೊಂದ್ಸಲ ನೋವು ಕೂಡ ಕೊಟ್ಟೀನಿ, ಇಲ್ಲ ಅನ್ನಪ್ಪನೇ ಇಲ್ಲ. ಕೆಲವೊಬ್ಬರಿಗೆ ನೋವು ಆಗ್ಯಾದ, ತೊಂದರೆಗಳು ಆಗ್ಯಾವ. ಆದ್ರೆ ಅತಿಯಾದ ತೊಂದರೆ ಅಂತೂ ಅಲ್ಲ. ಯಾಕಂದ್ರ ಕಾನೂನು ಮತ್ತು ನಿಯಮವನ್ನ ಪರಿಪಾಲಿಸಬೇಕಾಗಿತ್ತು ಅಂತಂದ್ರ ಹಲವು ಸಂದರ್ಭದಲ್ಲಿ ನಾವು ನೇರವಾದ ನುಡಿಗಳನ್ನ ಆಡ್ಬೇಕಾಗ್ತದ, ನೇರವಾದ ಕೆಲಸಗಳನ್ನ ಮಾಡ್ಬೇಕಾಗ್ತದ. ಅಂತ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ತೊಂದರೆ ಆದ್ರೂ ಆಗಿರ್ಬೋದು ನಾವು ನಡ್ಕೊಂಡು ಬಂದ ದಾರಿಯಲ್ಲಿ. ಅದಕ್ಕೆ ದಯವಿಟ್ಟು ಯಾರೂ ತಪ್ಪು ಭಾವಿಸಬಾರ್ದು ಅನ್ನೋದು ನನ್ನ ಇಚ್ಛೆ. ಈಗಾಗಲೇ ಸಾಕಷ್ಟು ಸಮಯ ಆಗ್ತಾ ಬಂದದ. ನಾನು ಹೆಚ್ಚಿಗೆ ಮಾತನಾಡಿ ತೊಂದರೆ ಕೊಡೋ ಇಚ್ಛಾ ಇಲ್ಲ. ಇಲ್ಲಿವರೆಗೆ ಬಂದು ನನ್ನ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಮನಗಳನ್ನ ಹೇಳ್ತಾ ನನ್ನೆರಡು ಮಾತನ್ನ ಮುಗಿಸ್ತೇನೆ. ಬೋನಾಳ್
he has worked under me, but I never said it. Bonal, I have worked with Bonal. Bonal has not worked under me. It is a prestige to me to say that Bonal, I have worked with Bonal. It is an opportunity for me. In 2005, I came to Jevargi. He was also there. So, I am very proud to say that I have got an opportunity to work with Bonal. His name itself indicates, it's very important, because among 12 Shivlinga, Mallikarjuna has emerged itself. Where it has emerged? Among 12 Shivlinga, one of the Shivlinga emerged. Where? Yes, Srishela. So he has got that name. He came from that place where the Shivlinga has come itself on its own. And he is important. Bonal is not merely a name of a person, but a system itself. Why it is a system itself? Because all this time, all the people have spoken many more things about him. So, that Srishailappa, there are 14 alphabets. Each and every alphabet depicts his personality. Yes, because there is a small mistake. It's not a mistake for spelling this one. SHRILAPPA, like this it is there. But the invitation what I got is that SHREE, SHAILAPPA. So on that basis, how these words, how these spellings have depicts his personality. I have my own ways about the name of a person or about the name of a system. That is, yes, simplicity, yet honest, simplicity, honest elements made to be more resourceful, energetic person, enthusiastic and systematic life taught him to inculcate higher social values in day-to-day life. Ambitious and integrated factors brought him in the fold of loyalty and adaptability to the situation. Punctuality and piousness nourished him to accommodate himself at the higher status in the ever-changing society. Thus, his entire personality shaped into a perfect human being. He is an imitative role model to his parents, a good father to his children, and a very, very obedient husband to a wife, or to his better half in particular, and friends, relatives, youths, well-wishers in general. Last but not the least, on behalf of all my friends community, I heartily welcome him to our retired persons pensioners group. So these all alphabets depicts his personality in a different way. ಇದು ನಾನು ಸಂಕ್ಷಿಪ್ತದಲ್ಲಿ ಇಲ್ಲೆಲ್ಲರಿಗೆ ಇಂಗ್ಲಿಷ್ ತಿಳಿಯುತ್ತೆ ಅಂತ ಭಾವಿಸಿದ್ದೀನಿ. ಆದರೂ ಕೂಡ ಕೆಲವು ಜನರಿಗೆ ಕನ್ನಡದಲ್ಲಿ ಇದು ಬಹಳ ಸಂಕ್ಷಿಪ್ತವಾಗಿ ಇದ್ರ ವಿವರಣೆ ನೀಡಬೇಕಂದ್ರೆ